FT ನಮ್ಮ ಒಬ್ಬ ಮಹಾಕಳ್ಳ, ಒಂದು ದೇಶದಲ್ಲ ವರ್ಲ್ಡ್ಗೆ ಕಳ್ಳನ ಪಾತ್ರ ಮಾಡಿದಂಥ ವ್ಯಕ್ತಿ ಇವನು. ದೇಶದಂಥ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಇವನ ಸಂಗಟ ಒಂದು ಸಂಬಂಧಗಳನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿ ಆಗಿರ್ಬೋದು, ಇನ್ನಿತರ ಎಲ್ಲನೂ ನರೇಂದ್ರ ಮೋದಿಯವ್ರ ಸಂಗಟ ಏನು ಇವತ್ತಿನ ದಿವಸ ಮೊನ್ನೆ ಸೈನ್ ಮಾಡುವ ಒಂದು ಮುಖಾಂತರನೂ ಕೂಡ ಇವತ್ತು ಅದು ಬ್ಲ್ಯಾಕ್ ಮ್ಯಾನ್ ಮಾಡಿನೇ ಅವರು ಸೈನ್ ಮಾಡ್ಕೊಂಡ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಯಾಕಂದರೆ ನಮ್ಮ ರೈತರಿಗೂ ಕೂಡ ಈ ದೇಶದಲ್ಲಿ ಅನ್ಯಾಯದ FT ನಂಬ ವ್ಯಕ್ತಿ ಸಣ್ಣ ಹೆಣ್ಣು ಮಕ್ಕಳು ಇವತ್ತು ತಾವೆಲ್ಲ ನೋಡ್ಲತ್ತಿರ್ಬೇಕು. ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ನಡೆದದ. ಆ ಚರ್ಚೆ FT ನಂಬ ವ್ಯಕ್ತಿಗಳು ಸಣ್ಣ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತಂದೆಯಾದ ಅದೇ ವಿಲ್ಲ ಐಲ್ಯಾಂಡಲ್ಲಿ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನು ಈಗ ನಾವು ಕಣ್ಣಿಂದ ನೋಡಿಲ್ಲ. ಇವತ್ತು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಾರ್ಲಿಮೆಂಟಲ್ಲಿ ಚರ್ಚೆ ಅಂದ್ರೆ ಆ ಚರ್ಚೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಅದು ಅವ್ರ ಕಡೆ ಜಸ್ಟಿಸ್ ರಿಲೀಸ್ ಮಾಡಿದೆ. TV ಕೂಡ ಅದೇ ಬರ್ತಿದೆ. ಮಕ್ಕಳನ್ನು ಸುಟ್ಟಿ ತಿನ್ನುವಂಥ ಕೃತ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಕೂಡಲೇ ನರೇಂದ್ರ ಮೋದಿ ಇಂಥ ಒಬ್ಬ ನೀಚ ವ್ಯಕ್ತಿ ಸಂಗತ ಸಂಬಂಧ ಇಟ್ಕೊಂಡು ಸಲುವಾಗಿ ಕೂಡಲೇ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಈ ದೇಶದ ಒಬ್ಬ ಉನ್ನತ ಪ್ರಧಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಇವರು ಇಂಥ ಕಳ್ಳ ಕಪಟರನ್ನು ದೋಸ್ತಿ ಮಾಡಿಕೊಂಡು ನಮ್ಮ ದೇಶದ ಮಾನ ಕಲಿಯುವಂಥ ಕೆಲಸ ಯಾರಾದರೂ ಮಾಡೋದು ಮೊದಲನೇ ಪ್ರಧಾನಿ ಅದು ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಭಾರತ ದೇಶದ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯನ್ನು ಕಲಿಯುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಕೂಡಲೇ ಅವ್ರು ರಾಜೀನಾಮೆ ಕೊಡ್ಬೇಕಂತೇಳಿ ನಾನು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಅವರಿಗೆ ಕೂಡಲೇ ನಾನು ಇದೊಂದು ಆಗ್ರಹ ಮಾಡುತ್ತೇನೆ. ಧಿಕ್ಕಾರ